ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಾಕೇಶ್ ಅನ್ಸ್ಕ್ರಿಪ್ಟೆಡ್, ನನ್ನ ಕತೆ ನಿಮ್ಮ ಜೊತೆ. ಸೊ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಈ ಬ್ಯೂಟಿಫುಲ್ ಸೂರ್ಯ ಈ ವ್ಯೂನ ನೋಡಿಕೊಂಡು ಹೊರಟಿರೋದು ಎಲ್ಲಿಗಂದರೆ ಐರ್ಲ್ಯಾಂಡ್ ಡಾನ್ಸ್ ವರ್ಲ್ಡ್ ಕಪ್ ಫೈನಲ್ಸ್. ಸೊ ಆಲ್ರೆಡಿ ನಾವು ಎಲ್ಲಿ ರೀಚ್ ಆಗಿದ್ದೀವಿ ಅಂದರೆ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಆಲ್ರೆಡಿ ಬೆಳಗ್ಗೆ 7 ಗಂಟೆ. ಈಗ ಹೋಗಿ ಮಕ್ಕಳ ಜೊತೆ ಒಂದು ಕ್ವಿಕ್ ಫೋಟೋ ಶೂಟ್, ಒಂದು ವೀಡಿಯೋ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದು ಡ್ರಾಪ್ ಮಾಡ್ತಾರೆ. ಸೊ ಡ್ರಾಪ್ ಮಾಡಿ ಅವ್ರಿಗೂ ಇರುತ್ತಲ್ಲ ಫೋಟೋಶೂಟ್ ಎಲ್ಲ ಮಾಡಬೇಕು ಅಂತ ಹೋಗೋಕ್ಕೆ ಮುಂಚೆ ಅದೆಲ್ಲ ಮುಗಿಸಿ ನಾವು ಇನ್ನು ಹೋಗಿ ಬ್ಯಾಗೇಜ್ ಎಲ್ಲ ಚೆಕ್ ಮಾಡಿ ಮತ್ತು ಬೋರ್ಡಿಂಗ್ ಪಾಸ್ ತಗೊಂಡು ಸೆಕ್ಯೂರಿಟಿ ಚೆಕ್ ಇನ್ ಮಾಡೋ ಅಷ್ಟಕ್ಕೆ ನಮಗೆ 8-8:30 ಆಗಿಬಿಡುತ್ತೆ. ಅದು 8-8:30 ಆದಮೇಲೆ, ಯಾಕಂದರೆ ನಮ್ಮ ಫ್ಲೈಟ್ ಇರೋದು 10:30, ಅಷ್ಟೊಂದು ನಾವು ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ನನಗೇನಂದರೆ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ, ನನಗೆ ಲಾಂಜ್ ಆ್ಯಕ್ಸಸ್ ಟ್ರೈ ಮಾಡಲೇಬೇಕು. ಭಾಳ ಜನ ಹೇಳ್ತಾನೆ ಇರ್ತಾರೆ ಜಸ್ಟ್ ಹೋದಾಗ ಟ್ರೈ ಮಾಡಿ ಅಂದ್ಬಿಟ್ಟು. ಸೊ ಈ ಸಲ 100% ಲಾಂಜ್ ಆ್ಯಕ್ಸಸ್ನ ನಾನು ಟ್ರೈ ಮಾಡ್ತೀನಿ. ನೋಡೋಣ ಹೇಗಿದೆ ಕ್ವಾಲಿಟಿ ಎಲ್ಲನೂ ನೋಡೋಣ. ಗೈಸ್, ಈಗ ನಾನು ಎಲ್ಲಿದ್ದೀನಿ? ಇಂಟರ್ನ್ಯಾಷನಲ್ ಲಾಂಜ್ ಆ್ಯಕ್ಸಸ್. ಏನು ಸಕ್ಕತ್ತಾಗಿದೆ ಫುಡ್ಡು ಆ್ಯಂಡ್ ವಾಟ್ ಆಪ್ಷನ್ಸ್ ಯು ಗೆಟ್, ವೆಜ್ ನಾನ್ ವೆಜ್ ಎಲ್ಲನೂ. ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್, ವೆರಿ ಫ್ರೆಶ್. ಐ ನೆವರ್ ಎಕ್ಸ್ಪೆಕ್ಟೆಡ್ ಲಾಂಜ್ ಆ್ಯಕ್ಸಸ್ ವಿಲ್ ಹ್ಯಾವ್ such a good food. ಅಷ್ಟು ಚೆನ್ನಾಗಿರುತ್ತೆ ಅನ್ಕೊಂಡಿರಲಿಲ್ಲ. ಬ್ಯೂಟಿಫುಲ್. ಐ ಜಸ್ಟ್ ಥಾಟ್ my surrounding, look at this guys, ಏನು ಸಕ್ಕತ್ತಾಗಿದೆ. ಐ ಥಿಂಕ್ ಫಾರ್ ದ ಪರ್ಸನ್ ಹೂ ಹ್ಯಾಸ್ ಕಮ್ ಫಾರ್ ದ ಫಸ್ಟ್ ಟೈಮ್ ಫಾರ್ ಅನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕಿಲ್ಲಿಂಗ್ ಮ್ಯಾನ್. ಇದು ಎಂಥ ಸ್ಟ್ರಕ್ಚರ್ ಮಾಡ್ರ, ಇಟ್ಸ್ ಸಾಲಿಡ್ ಸ್ಟ್ರಕ್ಚರ್ಸ್. ಯಪ್ಪ ಗೈಸ್, ಟು ಬಿ ಹಾನೆಸ್ಟ್, ಐ ಡೋಂಟ್ ನೋ, ಇದೇ ಫಸ್ಟ್ ಇಂಟರ್ನ್ಯಾಷನಲ್ ಒಂದು ಪ್ರಾಬ್ಲಿ ಏರ್ಪೋರ್ಟ್ ಬಂದಿರೋದು. ಇಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂದರೆ ವಿ ಶುಡ್ ಆಲ್ ಫೀಲ್ ಪ್ರೌಡ್ ಅಬೌಟ್ ಆರ್ ಏರ್ಪೋರ್ಟ್. ಜಸ್ಟ್ ಅಮೇಝಿಂಗ್, ಸೀರಿಯಸ್ಲಿ. ಯಾ, ಆ್ಯಂಡ್ ದ ಲಾಂಜ್ ಆಕ್ಸೆಸ್ ಫುಡ್ ಗೈಸ್, ಸೀರಿಯಸ್ಲಿ ಇಟ್ಸ್ ಜಸ್ಟ್ ಕಿಲ್ಲಿಂಗ್. ಜಸ್ಟ್ ವಾಂಟ್ ಟು ಶೋ ಯು ಹೇಗಿದೆ ಅಂತ. ಐ ಥಿಂಕ್ ಪೀಪಲ್ ಹೂ ಯೂಸಸ್ ಅ ಕ್ರೆಡಿಟ್ ಕಾರ್ಡ್, ಐ ಥಿಂಕ್ ಈಗ ಗೊತ್ತಾಗ್ತದೆ ಯಾಕೆ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಬೇಕು ಅಂತಿರ್ತಾರೆ ಅಂತ. ಐ ಥಿಂಕ್ ದಟ್ಸ್ ಅ ವರ್ತ್ ಗೈಸ್. ಸೀರಿಯಸ್ ಆಗಿ ಲಾಂಜ್ ಆಕ್ಸೆಸ್ ಅಲ್ಲಿ ತಗೊಳ್ಳೋದು, ಐ ಥಿಂಕ್ ಇಟ್ಸ್ ವರ್ತ್. ಯಾ, ಕ್ಯಾನ್ ಐ ಗೆಟ್ ಅ ಪ್ಲೇಟ್? ಬೋರ್ಡ್ ಕತಾರ್ ಏರ್ವೇಸ್. ಸೊ ಎಮಿರೇಟ್ಸ್ ಎಲ್ಲ ಹೋಗ್ತಾ ಇದ್ದೇವೆ. ಫಸ್ಟ್ ದುಬೈ ಲೇ ಓವರ್, ಅದಾದಮೇಲೆ ಡಬ್ಲಿನ್ ಶಿಫ್ಟ್. ಸೊ ಈಗ ವಿ ಆಲ್ಮೋಸ್ಟ್ ರೀಚ್ಡ್. ವಿ ಗೋನಾ ಬೋರ್ಡ್ ಅ ಫ್ಲೈಟ್ ನಾವು. ಸೊ ಈಗ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಬಂದ್ಬಿಟ್ಟು ನಾವು ಹೋಗೋ ಫ್ಲೈಟ್. ಯಾವುದಪ್ಪ, ಇಂಡಿಗೋನಾ? ಅಲ್ಲ, ಇಂಡಿಗೋ ಅಂತೂ ಅಲ್ಲ, ಅದ್ರ ಪಕ್ಕ ನಿಂತಿದೆ ನೋಡಿ ಒಂದು ವೈಟ್ ಕಲರ್ ಬೀಸ್ಟ್. ಕತಾರ್ ಎಮಿರೈಟ್ಸ್. ನನ್ನಂತೂ ಸಿಕ್ಕಾಬಡೆ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ವಿತ್ ಎಮಿರೈಟ್ಸ್. ಹಾನೆಸ್ಟ್ಲಿ ನನಗೆ ಹೇಗಿದೆ ಇವ್ರ ಸರ್ವಿಸ್ ಹೇಗಿದೆ, ಯಾಕಂದರೆ ಇಂಡಿಗೋ ಅಲ್ಲಿ ಇದರಲ್ಲೆಲ್ಲ ಹೋಗಿದ್ದೀವಿ ಇಂಡಿಯಾ ಒಳಗೆ. ಸೊ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ನಾನು ಭಾಳ ದಿನ ಅಂತ ನೋಡಬೇಕು, ಮತ್ತು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ಭಾಳ ಆಸೆ ಇರುತ್ತೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್. ಸೊ ನೋಡೋಣ ಹೇಗಿರುತ್ತೆ ಇದ್ರ ಸರ್ವಿಸ್ ಅಂತ. ಗೈಸ್, ಆಲ್ರೆಡಿ ಬೋರ್ಡ್ ಆಗಿದ್ದೀವಿ ಈಗ. ಸೊ ಎಮಿರೈಟ್ಸ್ ಇದರಲ್ಲಿ ಇವಾಗ ಆಟ ಆಡ್ಬೋದು. ಇಲ್ಲಿ ನೋಡಿ, ಮೊಬೈಲ್ ಫೋನ್, ಯಾರಿಗಾದ್ರು ಫೋನ್ ಮಾಡೋಕ್ಕೆ ಹಲೋ ಇದೆಲ್ಲ ಮಾಡ್ಬೋದು ನಾವು. ದಿಸ್ ಇಸ್ ವಾಟ್ ಫನ್ ವಿಲ್ ರೈಸ್. ಜಸ್ಟ್ ಅಮೇಝಿಂಗ್ ಗೈಸ್. ಸಾರಿ, ನಾಟ್ ಅ ಸ್ಮಾಲ್ ಥಿಂಗ್ಸ್. ಭಾಳ ಚೆನ್ನಾಗಿದೆ ಗೈಸ್. ಲಾಟ್ ಆಫ್ ಆಪ್ಷನ್ಸ್. ಸಿ, ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಯು ಹ್ಯಾವ್ ದೆಲ್ ಗಿವ್ ಯು ಆಲ್ ದ ಶೇಡ್ಸ್ ಆ್ಯಂಡ್ ಹೆಡ್ಫೋನ್ಸ್ ಎಲ್ಲ ಅವರೇ ಕೊಡ್ತಾರೆ. ನೀವು ಪಾಡಿಗೆ ಸಾಂಗ್ ಕೇಳ್ಕೊಂಡು ಆರಾಮಾಗಿ ಮಲ್ಕೊಂಡು ಹೋಗ್ತಾ ಇರ್ಬೋದು. ಜಸ್ಟ್ ಅಮೇಝಿಂಗ್ ಅಲ್ಲ? ಹೇಗೆ ಅನಿಸಿದೆ ನಿಮಗೆ ಹೇಳಿ? ಆ್ಯಂಡ್ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಆರ್ ಎಕ್ಸ್ಪೀರಿಯನ್ಸ್. ಇನ್ನೇನು ಬೆಂಗಳೂರಿಂದ ನಾವು ಹೊರಡ್ತಾ ಇದ್ದೀವಿ ಈಗ. ಸೊ ಹೋಪ್ ವಿಲ್ ಹ್ಯಾವ್ ಅ ಗ್ರೇಟ್ ಜರ್ನಿ ಫಾರ್ ನೆಕ್ಸ್ಟ್ 10 days. ನಮಗೆ ಭಾಳ ದಿನದಿಂದ ಒಂದು ಆಸೆ ಇತ್ತು, ಏರಿಯಲ್ ವ್ಯೂಯಲ್ಲಿ ನಮ್ಮ ಬೆಂಗಳೂರು ಹೇಗೆ ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಸರ್ ಮೆತ್ತಗೆ ಓಡಿಸಿ ನಮ್ಮ ಪೈಲಟ್ ಅಣ್ಣ ಹೆಂಗೋ ಸೊಟ್ಟ ಓಡಿಸ್ತಿದ್ದಾರೆ ನಮ್ಮ ಫ್ಲೈಟ್ನ. ಇಲ್ಲಿ ನೋಡಿ ಗೈಸ್, ಎಷ್ಟು ಗ್ರೀನರಿ ಇದೆ ಅಂದರೆ, ನಾವು ಬೆಂಗಳೂರಲ್ಲಿ ಗಾಡಿ ಓಡಿಸೋವಾಗ ನೋಡಿದ್ರೆ ಬರೀ ಬಿಲ್ಡಿಂಗೇ ಕಾಣಿಸ್ತಾ ಇರತ್ತೆ. ಈಗ ನೋಡಿ ಎಷ್ಟು ಗ್ರೀನರಿ ಇದೆ ಅಂತ. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಫೈನಲಿ ಅಬೋ ದ ಸ್ಕೈ. ಇಲ್ಲೊಂದು ಸಾಂಗ್ ಜ್ಞಾಪಕ ಬರ್ತಿದೆ ನೋಡಿ ನನಗೆ. ಇದು ಯಾವುದೋ ಆಕಾಶದಾಚೆ ಎಲ್ಲೋ ದೇವನಿಲ್ಲವೋ. ಸಕ್ಕತ್ತಾಗಿದೆಯಲ್ಲ, ಒಳ್ಳೆ ವ್ಯೂ.
ಫೈನಲಿ ಮೈಕಲ್ ಮೂವಿ ಗೈಸ್ ಇಲ್ಲಿ. ಸೊ ಒಬ್ಬ ಡಾನ್ಸರ್ ಆಗಿ ನಮಗೊಂದು ಆಸೆ ಇರುತ್ತಲ್ವಾ, ಮೈಕಲ್ ಜಾಕ್ಸನ್ ಅವ್ರ ಮೂವಿ ನನಗೆ ಭಾಳ ದಿನದಿಂದ ಹೊಡಿತಾ ಇತ್ತು. ಎಲ್ಲರೂ ಬಂದು ಕೇಳೋರು ಮೈಕಲ್ ಮೂವಿ ನೋಡ್ಬಿಟ್ರಾ ಅಂತ. ಬಟ್ ನಮ್ಗೆಲ್ಲಿ ಟೈಮೇ ಇರಲ್ಲ, ಕ್ಲಾಸು ಅದು ಇದು ಅಂತ ಸುತ್ತಾಡ್ತಾಯಿದ್ವಿ. ಬಟ್ ಫೈನಲಿ ನಮ್ಗೆ ಎಲ್ಲಿ ಟೈಮ್ ಬರೆದಿದೆ ನೋಡಿ, ಒಂದು ಎಮಿರೈಟ್ಸ್ ಫ್ಲೈಟ್ ಒಳಗೆ ಕೂತ್ಕೊಂಡು ನಾವು ಮೈಕಲ್ನ ನೋಡೋ ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಸಿಕ್ಕಾಬಟ್ಟೆ ಹ್ಯಾಪಿ. ಫೈನಲಿ ಮೈಕಲ್ನ ಬಂದ್ಬಿಟ್ಟು ಎಲ್ಲಿ ಎಮಿರೈಟ್ಸ್ ಫ್ಲೈಟಲ್ಲಿ ನೋಡಿದೆ, ಭಾಳ ಖುಷಿ ನನಗೆ. ಆ್ಯಂಡ್ ಇವಾಗ ಸಿಕ್ಕಾಪಟ್ಟೆ ಹಶು ಆಗ್ತಾಯಿದೆ. ನೋಡೋಣ, ಇವಾಗ ಫುಡ್ ಕೊಡ್ತಿದ್ದಾರೆ, ಏನೇನಿದೆ ನೋಡಬೇಕು. ನೋಡಿ ಗೈಸ್, ವಿ ಗಾಟ್ ಲೈಕ್ ಬ್ಯೂಟಿಫುಲ್ ಫುಡ್, ಬಿರಿಯಾನಿ ಮತ್ತು ಲೈಕ್ ಪಿಕ್ಕಲ್, ವೆಜ್, ವಾಟರ್ ಬಾಟಲ್, ಮತ್ತು ಇದು ನೋಡಿ ರಸ್ಮಲಾಯ್ ಅಂತೂ ನಮ್ಮ ಬೆಂಗಳೂರಲ್ಲಿ ಇಷ್ಟು ತಿಕ್ಕಾಗಿ ಎಲ್ಲೂ ಸಿಗೋದೇ ಇಲ್ಲ ಅನಿಸುತ್ತೆ, ಅಷ್ಟು ತಿಕ್ಕಾಗಿದೆ. ಒಳ್ಳೆ ಪೇಸ್ಟ್ ಇದ್ದಂಗಿದೆ. ಟೇಸ್ಟ್ ಅಂತೂ ನೋಡಬೇಕು. ಸೊ ಐ ಥಿಂಕ್ ಇಟ್ ವಿಲ್ ಬಿ ಗುಡ್, ಭಾಳ ಜನ ಹೇಳಿದ್ದಾರೆ. ಮತ್ತು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಅಂದರೆ ಇಲ್ಲಿ ಬಂದುಬಿಟ್ಟು ಇನ್ಸ್ಟಾಟ್ ಫೋಟೋಸ್ಗಳು ತೆಗಿತಾರೆ, ಅದು ಚೆನ್ನಾಗಿದೆ ಎಮಿರೈಟ್ಸಲ್ಲಿ. ಸೊ ಅವರೇ ಬಂದುಬಿಟ್ಟು ಕೇಳ್ತಾರೆ, ಅದು ಭಾಳ ಇಷ್ಟ ಆಯ್ತು ನನಗೆ. ಸೊ ಆಫ್ಟರ್ ಒನ್ ಕ್ವಿಕ್ ಮೂವಿ ಮೈಕಲ್ ನೋಡಿದ ಮೇಲೆ ಇಲ್ಲಿ ನೋಡಿ ಇನ್ನೊಂದು ಶಾರ್ಟ್ ತೆಗಿತಾ ಇದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ನಾವು ದುಬೈ ಲ್ಯಾಂಡ್ ಆಗ್ತಾಯಿದ್ದೀವಿ. ದುಬೈಯಲ್ಲಿ ಯಾವಾಗಲೂ ಸ್ಯಾಂಡ್ ಮರಳು ಇದೇ ಅಂತಿರ್ತಾರೆ. ಇಲ್ಲಿ ನೋಡಿ ಒಳ್ಳೆ ಗ್ರೀನರಿ. ಓಕೆ, ಒನ್ ಪಾರ್ಟ್ ಬಂದುಬಿಟ್ಟು ಭಾಳ ಗ್ರೀನರಿ ಇದೆ. ಇಲ್ಲಿ ನೋಡಿ ಸಿಕ್ಕಾಬಡೆ ಸ್ಟ್ರಕ್ಚರ್ಸ್. ದುಬೈ ಸಿಕ್ಕಾಬಡೆ ವೆಲ್ ಡೆವಲಪ್ಡ್ ಗೈಸ್. ನೋಡಿ ಎಷ್ಟು ಸಖತ್ತಾಗಿ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅಂದರೆ, ಏನು ಸಖತ್ತಾಗಿದೆ ನೋಡಿ. ವೆಲ್ ಡೆವಲಪ್ಡ್ ಅಲ್ಲ. ನಾನು ದುಬೈ ಹೋಗಿಲ್ಲ, ಮೋಸ್ಟ್ ಪ್ರಾಬ್ಲಿ ಬೇಗ ಹೋಗ್ತೀವಿ. ಬ್ಯೂಟಿಫುಲ್ ಗೈಸ್. ಇದು ನೋಡಿ ಏನು ಸಖತ್ತಾಗಿದೆ ನೋಡಿ ಗೈಸ್ ಇದು. ಓಕೆ, ಇಲ್ಲಿ ನೋಡಿ ವೆಲ್ಕಮ್ ಟು ದುಬೈ. ವಾವ್, ಐ ಥಿಂಕ್ ದಿಸ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಶಾಟ್ ಅನ್ಸುತ್ತಲ್ಲ ಈ ವಿಡಿಯೋಲಿ. ಪೈಲಟನ್ನ ಸ್ವಲ್ಪ ಮೆತ್ತಗಿಳಿಸೋಣ, ಭಯ ಆಗುತ್ತೆ. ಆಲ್ಮೋಸ್ಟ್ ಓಕೆ, ಅಣ್ಣ ಲ್ಯಾಂಡ್ ಮಾಡಿದ್ರು. ಸೊ ನಾವು ಇನ್ನು ಸೇಫಾಗಿ ದುಬೈ ರೀಚ್ ಆಗಿದ್ದೀವಿ. ಸೊ ದುಬೈಯಲ್ಲಿ ಏನು ಪ್ಲ್ಯಾನ್ ಅಂದರೆ, ಇವಾಗ 2 hours ಲೇಓವರ್ ಇದೆ. ಸೊ ಟೈಮ್ ಇರುತ್ತೆ. ಏನೇನು ದುಬೈಯಲ್ಲಿ ಏನಾದ್ರು ಶಾಪ್ಸ್ ಏನಾದರೂ ಇದ್ದರೆ ನೋಡಿಕೊಂಡು, ಯಾಕಂದರೆ ರಿಟರ್ನ್ ಬರುವಾಗ ತಿರ್ಗಾ ದುಬೈಗೆ ಬರ್ತೀವಿ. ಆವಾಗ ಏನಾದರೂ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಇವಾಗಲೇ ನೋಡಿಟ್ಕೊಬಿಡೋದು ಒಳ್ಳೆಯದು. ಸೊ ಇಲ್ಲಿ ನೋಡಿ ಗೈಸ್, ಆಲ್ಮೋಸ್ಟ್ ನಮ್ಮ ಹೆಂಗೆ ಬೆಂಗಳೂರಲ್ಲಿ ಬರೀ ಇಂಡಿಗೋ ಇದೇ ಇರುತ್ತೋ, ಇಲ್ಲಿ ಫುಲ್ ಬರೀ ಎಮಿರೈಟ್ಸ್. ಇದು ನೋಡಿ ಡೇಟ್ಸ್ ಗಿಡ ಬಂದ್ಬಿಟ್ಟು ಎಲ್ಲಿ ಬೆಳೆಸ್ತವ್ರೆ, ಜಾಗ ಇಲ್ಲದೆ ಎಲ್ಲಿ ಏರ್ಪೋರ್ಟಲ್ಲಿ ಬೆಳೆಸ್ತಿದ್ದಾರೆ. ಇನ್ನೇನು ಹೇಳಬೇಕು ಗೊತ್ತಿಲ್ಲ ಅಪ್ಪ, ಇದು ಬಿಡಿ, ಇದು ಸುಮ್ಮನೆ ಒಂದು ಊಫಿ. ಈಗ ದುಬೈ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಲೇಔಟ್ 2 hours ಇದೆ. 2 hours ಮುಗಿದಿದ ತಕ್ಷಣ ಪ್ರಾಬ್ಲಿ ಡೈರೆಕ್ಟ್ ಫ್ಲೈಟ್, ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇದೆ ಐರ್ಲೆಂಡ್ಗೆ. ಸೊ ಡಬ್ಲಿನ್ ಡೈರೆಕ್ಟ್ ಫ್ಲೈಟ್, ಕನೆಕ್ಟಿವಿಟಿ ಫ್ಲೈಟ್ ಫ್ರಮ್ ದುಬೈ. ಸೊ ಕನೆಕ್ಟಿವಿಟಿ ಫ್ಲೈಟ್ಗೆ ವೆಯ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಸುಮ್ಮನೆ ನೋಡಿ ಗ್ಲಾನ್ಸ್ ಮಾಡ್ತಾಯಿದ್ದೀನಿ. ಇದೇ ಬಂದುಬಿಟ್ಟು ದುಬೈ ಏರ್ಪೋರ್ಟ್. ಗೈಸ್, ನೀವೇನಾದರೂ ಹೇಳಿ, ನಮ್ಮ ಬೆಂಗಳೂರು ಏರ್ಪೋರ್ಟು ಚಾನ್ಸೇ ಇಲ್ಲ. ನಾನು ನೋಡಿರೋ ಏರ್ಪೋರ್ಟು ಇದು ಸೆಕೆಂಡ್ ಏರ್ಪೋರ್ಟ್. ಪ್ರೀಜಡ್ಜ್ ಮಾಡ್ತಿಲ್ಲ, ಆದರೂ ಬೆಂಗಳೂರು ಏರ್ಪೋರ್ಟ್ ಸ್ಟ್ರಕ್ಚರ್ಸ್ ಎಲ್ಲ ನೋಡಿದ್ರೆ ಇಟ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ಇಲ್ಲಿ ನೋಡಿ, ಇದು ಫುಲ್ ಬಿಲ್ಡಿಂಗ್ ಒಂಥರ ಇದು ಚೆನ್ನಾಗಿದೆ. ಬಟ್ ಏನೇ ಹೇಳಿ, ನಮ್ಮೂರು ನಮ್ಮ ಜಾಗ ಅಂದಾಗ ಒಂಥರ ಹೆಮ್ಮೆ ಆಗುತ್ತೆ, ಏನು ಸಖತ್ತಾಗಿ ಮಾಡಿದಾರಲ್ಲಪ್ಪ ಅಂತ. ಟು ಬಿ ಆನೆಸ್ಟ್, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ ಫುಲ್ ಒಂದು ರೌಂಡೇ ಹೊಡೆದ್ಬಿಟ್ಟು ಬಂದುಬಿಟ್ಟೆ ಅಲ್ಲಿ. ಇದು ನೋಡಿ ಲೂಯಿ ವಿಟಾನ್ ಶಾಪ್. ಸೊ ಇದೆಲ್ಲ ನೋಡಿ ಇಟ್ಕೋತೀವಿ, ಬರೋವಾಗ ಏನಾದರೂ ಪರ್ಚೇಸ್ ಮಾಡಬೇಕು ಏನಾದರೂ. ಇದೊಂದು ನೋಡಿ ಗೈಸ್, ಸಖತ್ತಾಗಿದೆ. ಡ್ಯೂಟಿ ಫ್ರೀಯಲ್ಲಿ ಗೆದ್ದರೆ BMW ಯಾವ ಸೀರೀಸ್ ಅಂತಂತೂ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ನೋಡಿ ಕಾರು. ಇದನ್ನು ನಮ್ಮ ಇಂಡಿಯಾಗೆ ತರಷ್ಟು ನಮಗೆ ಟ್ಯಾಕ್ಸ್ ಕಟ್ಟೋಕ್ಕೂ ದುಡ್ಡಿರಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ ಕಾರ್ ಅನ್ಸುತ್ತಿದ್ದು. ಬಟ್ ಹುಮೆವರ್ ದ ಲಕ್ಕಿ ವಿನ್ನರ್ ಈಸ್ ವೆರಿ ಲಕ್ಕಿ, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನು ಆಲ್ಮೋಸ್ಟ್ ನಾವು ಐರ್ಲ್ಯಾಂಡ್ ಫ್ಲೈಟಿಗೆ ಈಗ ಚೆಕ್-ಇನ್ ಆಗ್ತಾಯಿದ್ದೀವಿ. ಆಲ್ಮೋಸ್ಟ್ ಬಂದ್ವಿ. ಇದೇ ನಾವು ಐರ್ಲ್ಯಾಂಡ್ಗೆ ಹೋಗೋ ಫ್ಲೈಟು. ಆ್ಯಂಡ್ ಐರ್ಲ್ಯಾಂಡ್ ಹೋಗೋಕ್ಕೆ ಮುಂಚೆ ನಿಮ್ಗೊಂದು ವ್ಯೂ ತೋರಿಸ್ತಿದ್ದೀನಿ ನೋಡಿ. ಅಲ್ಲಿ ಬುರ್ಜ್ ಖಲೀಫಾ ಕಾಣಿಸ್ತಿದೆಯಾ? ಒಂದು ಝೂಮ್ ಆಗ್ತೀನಿ ನೋಡಿ. ಬುರ್ಜ್ ಖಲೀಫಾ ಅಲ್ಲಿದೆಯಂತೆ. ಬೇಗನೆ ದುಬೈ ಟ್ರಿಪ್ ಒಂದು ಹೊಡಿಬೇಕು. 100% ವಿತ್ ಫ್ಯಾಮಿಲಿ ದುಬೈ ಟ್ರಿಪ್ ಹೊಡಿತೀವಿ. ನೋಡುವ ಹೇಗೆ ಹೋಗುತ್ತೆ ಅಂತ. ಸೊ ಈಗ ಆಲ್ರೆಡಿ ಹೊರಟಿದ್ದೀವಿ ಐರ್ಲ್ಯಾಂಡ್ ಕಡೆ. ಇಟ್ಸ್ ಅ ವೆರಿ ಲಾಂಗ್ ಜರ್ನಿ, ಆಲ್ಮೋಸ್ಟ್ 8 to 9 hours ಫ್ಲೈಟು. ಸಿಕ್ಕಾಪಟ್ಟೆ ಬೆಂಡಗಾಗಿಬಿಡುತ್ತೆ ಅನಿಸುತ್ತೆ, ಬ್ಯಾಕೆಲ್ಲ ಪೇನ್ ಬಂದುಬಿಡುತ್ತೆ. ಇದು ನೋಡಿ ಗೈಸ್, ಒಂದು ಸಖತ್ತಾಗಿದೆ. ಎಮಿರೈಟ್ಸ್ ಒಳಗಡೆ ಇದೊಂದು ಮಜಾ ಇದೆ. ಒಳ್ಳೆ ಟ್ಯಾಬ್, ಒಳ್ಳೆ ಸ್ಯಾಮ್ಸಂಗ್ ಟ್ಯಾಬ್ ಥರ ಒಳ್ಳೆ ಹೈ ಕ್ವಾಲಿಟಿ ಟ್ಯಾಬ್ ಕೊಟ್ಟಿದ್ದಾನೆ. ಇದರಲ್ಲಿ ಏನಕ್ಕೆ ನಾನು ಈ ವ್ಯೂನ ತೋರಿಸ್ತಿದ್ದೀನಿ ಅಂದರೆ, ನನಗೂ ಸಿಕ್ಕಾಬಟ್ಟೆ ಎಕ್ಸೈಟೆಡ್. ನಾನು ಬಂದುಬಿಟ್ಟು ಇವಾಗ ಬ್ಯಾಂಗ್ಳೂರಿಂದ ದುಬೈ ಬಂದುಬಿಟ್ಟೆ.
ಯಾರೋ ಪಕ್ಕದಲ್ಲಿ ಬಂದುಬಿಟ್ಟು ಯಾವ್ಯಾವ ಕಂಟ್ರಿ ಇದೆಲ್ಲ ನೋಡು ಹೇಳ್ತಾ ಇದ್ರು, ಅದನ್ನು ಕಿವಿಗೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಎಷ್ಟು ಕಂಟ್ರಿ ನೋಡಿ ಹುಡುಕ್ತಾನೆ ಇದ್ದೀನಿ, ಯಾವ ಕಂಟ್ರಿ ಏನು, ಟರ್ಕಿ, ಇರಾನ್, ಮತ್ತು ನೆದರ್ಲ್ಯಾಂಡ್, ಜರ್ಮನಿ, ಇದ್ರ ಮೇಲೆಲ್ಲ ಹೋಗ್ತೀವಿ. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ 8000 ಕಿಲೋಮೀಟರ್, 8.5, ಆಲ್ಮೋಸ್ಟ್ 8,500 ಕಿಲೋಮೀಟರ್. ಒಂಥರ ಖುಷಿ ಆಗುತ್ತೆ, ಏನಪ್ಪ ಇಷ್ಟು ಕಂಟ್ರಿ ದಾಟ್ ಹೋಗ್ತಿದ್ದೀವ ಅಂತ. ಬಟ್ ಆದರೆ ಏನು ಗೊತ್ತಾ, ಇನ್ನೊಂದು ಆಸೆನೂ ಬಂದ್ಬಿಡುತ್ತೆ ಇದೆಲ್ಲ ನೋಡಿದಾಗ. ಇಷ್ಟು ಕಂಟ್ರಿ ದಾಟ್ ಹೋಗೋಕ್ಕೆ ಈ ಕಂಟ್ರಿನೆಲ್ಲ ನೋಡ್ಕೊಂಡು ಹೋದರೆ ಹೇಗಿರುತ್ತೆ, ಚೆನ್ನಾಗಿರುತ್ತಲ್ವ. ಆದರೆ ಅದಕ್ಕೆ ದುಡ್ಡು ಬೇಕು, ಇದೆಲ್ಲ ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್ ಇದೆ. ಹಂಗಾಗಿ ನಮ್ಮ ಲೆವೆಲ್ಗೆ ನಾವು ಎಷ್ಟು ನೋಡ್ಬೋದೋ ಅಷ್ಟು ನೋಡುವ. ದೇವರು ಕೃಪೆ ಮತ್ತು ದೇವ್ರ ಆಶೀರ್ವಾದ ಇದ್ದರೆ ಇದರಲ್ಲಿ ಏನೋ ಒಂದೋ ಎರಡೋ ಊರು ಫ್ಯೂಚರಲ್ಲಿ 100% ನೋಡ್ತೀನಿ, ಆಯಿತಾ. ನೋಡಿ, ಇದೇ ಬಂದುಬಿಟ್ಟು ಆಲ್ಮೋಸ್ಟ್ ನಾವು ಇನ್ನೇನು ಡಬ್ಲಿನ್ ರೀಚ್ ಆಗ್ತಾ ಇದ್ದೀವಿ. ಏನಪ್ಪ ಇಷ್ಟು ಫಾಸ್ಟಾಗಿ ರೀಚ್ ಆಗ್ಬಿಟ್ಟ, ಇಲ್ಲ. ಸೊ ನಾನು ಆಬ್ವಿಯಸ್ಲಿ ನಿಮ್ಗೆ ಫುಲ್ ವೀಡಿಯೋ ನಾನು ರೆಕಾರ್ಡ್ ಮಾಡ್ಕೊಂಡು 8 ಅವರ್ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಒಂದು ನ್ಯಾಪ್ ಹಾಕಿ, ಒಂದು ವ್ಯೂ ಮತ್ತು ಒಂದು ಮೂವಿ, ಆಲ್ಮೋಸ್ಟ್ ಒಂದು 2 ಮೂವಿ ಕವರ್ ಮಾಡಿ ಇನ್ನೇನು ಆಲ್ಮೋಸ್ಟ್ ಐರ್ಲ್ಯಾಂಡ್ ರೀಚ್ ಆಗ್ತಾಯಿದ್ವಿ. ಗೈಸ್ ಇಲ್ಲಿ ನೋಡಿ, ಐರ್ಲ್ಯಾಂಡ್ ವ್ಯೂ ಆಲ್ಮೋಸ್ಟ್ ಗ್ರೀನ್. ಐ ಥಿಂಕ್ ನಿಮ್ಮ ಮನೆಗಳೇ ಭಾಳ ಕಮ್ಮಿ ಇದೆ ನೋಡಿ, ಸಖತ್ತಾಗಿದೆ. ಆಲ್ವೇಸ್ ಐರ್ಲ್ಯಾಂಡ್ ಬಂದುಬಿಟ್ಟು ಎಲ್ಲರೂ ಹೇಳೋದು ಸಿಕ್ಕಾಪಟ್ಟೆ ಗ್ರೀನ್ರಿ, ವೆರಿ ಪ್ಲೆಸೆಂಟ್ ಟು ಸಿ. ಯಾಕಂದರೆ ನನಗೇನು ಅನಿಸ್ತು, ಆ ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ನಾವೇ ಬಂದುಬಿಟ್ಟು ಆಲ್ಮೋಸ್ಟ್ ಎಂಡ್ ಆಫ್ ದ ವರ್ಲ್ಡ್ ಆ ಫೀಲ್ ಇತ್ತು. ಯಾಕಂದರೆ ಮ್ಯಾಪಲ್ಲಿ ನೋಡಿ ಕೊನೆಗಿರುತ್ತೆ ಆ ಊರು. ಸೊ ನಾವು ಎಂಡ್ ಆಫ್ ದ ವರ್ಲ್ಡ್ ಹೋಗ್ತಿದ್ದೀವ ಅನ್ನೋ ಫೀಲ್ ಬಂದುಬಿಟ್ಟಿತ್ತು ನನಗೆ. ಬಟ್ ಇದು ವ್ಯೂ ಮಾತ್ರ, ಇದು ನೋಡಿ, ನನ್ನ ಪಕ್ಕದಲ್ಲಿರೋರ ಹತ್ರ ಸೀಟಲ್ಲಿ ರಿಕ್ವೆಸ್ಟ್ ಮಾಡಿ ಒಂದು ವೀಡಿಯೋ ಮಾಡಿ ಅಂದ್ಬಿಟ್ಟು ಮಾಡಿಸ್ಕೋತಾ ಇದ್ದೀನಿ. ಸಕ್ಕತ್ತಾಗಿದೆ ನೋಡಿ ಗೈಸ್, ಫುಲ್ ಗ್ರೀನ್. ಇಲ್ಲಿ ಏನು ಬಿಲ್ಡಿಂಗ್ ಹುಡ್ಕೋದೆ, ಇದೆಲ್ಲ ಬಂದುಬಿಟ್ಟು ಐ ಥಿಂಕ್ ಸೋಲಾರ್ ಪ್ಯಾನಲ್ ಅನಿಸುತ್ತೆ, ನಂಗೆ ಗೊತ್ತಾಗ್ತಿಲ್ಲ. ರೋಡು ನೋಡಿ, ಆಲ್ಮೋಸ್ಟ್ ಡಬ್ಲಿನ್ ಏರ್ಪೋರ್ಟ್ ಇನ್ನೇನು ಲ್ಯಾಂಡ್ ಆಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಬಂದುಬಿಟ್ಟು ನಾವು ಒಂದು ಊರನ್ನ ನೋಡಬೇಕಂದ್ರೆ ಐ ಥಿಂಕ್ ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇದೇ ಥರ ಬೇರೆ ಊರು ಹೀಗೆ ಇದೆ ಅಂತ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ ಗೈಸ್. ಇನ್ನೇನು ಡಬ್ಲಿನ್ ರೀಚ್ ಆದ್ವಿ ಆಫ್ಟರ್ 8.5 hours ಆಫ್ ಅ ಫ್ಲೈಟ್. ಇದ್ರ ಮಧ್ಯ ಕೆಲವು ವಿಷಯಗಳನ್ನ ಮಿಸ್ ಮಾಡಿದೆ. ಎಮಿರೇಟ್ಸ್ ಫುಡ್ ಆ್ಯಂಡ್ ಇಟ್ಸ್ ಕ್ವಾಲಿಟಿ, ಇದೆಲ್ಲ ಬಂದುಬಿಟ್ಟು ಭಾಳ ಚೆನ್ನಾಗಿದೆ. ಫುಡ್ಡೆಲ್ಲ ಸೂಪರ್ ಇತ್ತು. ನಿಮಗೆ ಎನಿ ಟೀ, ಕಾಫಿ, ನೀವು ಯಾವ ಟೈಮಲ್ಲಿ ಏನು ಕೇಳಿದ್ರು ದೇ ಹ್ಯಾವ್ ಅ ವೆರಿ ಗುಡ್ ಸರ್ವಿಸ್ ಭಾಳ ಚೆನ್ನಾಗಿತ್ತು. ಮತ್ತು ದೆಲ್ ಗಿವ್ ಯು ಬ್ಲ್ಯಾಂಕೆಟ್, ದಿಂಬು, ಮತ್ತು ದ ಬೆಸ್ಟ್ ಥಿಂಗ್ ಇಸ್ ದೆಲ್ ಗಿವ್ ಯು ಲೈಕ್ ಹೆಡ್ಫೋನ್ಸ್. ನಿಮ್ಮ ಏನೋ ಟ್ಯಾಬಿಗೆ ಕನೆಕ್ಟ್ ಮಾಡಿಕೊಂಡು ಅವ್ರದ್ದೇ ಆದ ಮೂವೀಸ್ ಎಲ್ಲ ಇರುತ್ತೆ, ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಇನ್ನೇನು ಐರ್ಲ್ಯಾಂಡ್ ರೀಚ್ ಆದ್ವಿ, ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಡಬ್ಲಿನ್ ರೀಚ್ ಆಗಿದ್ದೀವಿ. ಇಲ್ಲಿ ನೈಟ್, ಐ ಮೀನ್ ಲೈಕ್ ಇಂಡಿಯನ್ ಟೈಮ್ 2 ಗಂಟೆ ಮಿಡ್ ನೈಟ್, ಇಲ್ಲಿ ನೈಟ್ 10 ಗಂಟೆ. ಬಟ್ ಹೆಂಗಿದೆ ಕಾಶ್, 10 ಗಂಟೆ ಬಿಸಿಲು ಚಚ್ತಾ ಇದೆ ಇನ್ನು 10 ಗಂಟೆ ಟೈಮಲ್ಲೂ. ಲೈಕ್ ಇವಾಗ ಐರ್ಲ್ಯಾಂಡ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಅ ಲಾಂಗ್, ಈಗ ಬಂದ್ಬಿಟ್ಟು ಐರ್ಲ್ಯಾಂಡಲ್ಲಿ ಲಾಂಗ್ ಸಮ್ಮರ್ ಇರುತ್ತೆ ಮತ್ತೆ ಲೆಸ್ ಕಾಲ್ ನೈಟ್ ಇರುತ್ತಂತೆ. ಸೊ ನೈಟ್ 10 ಗಂಟೆಯಲ್ಲಿ ದ ವೆದರ್ ಗೈಸ್ ನೋಡಿ, this is the weather of Ireland. Night 10 o'clock, which is midnight 2, man, like Indian time. ಆಲ್ಮೋಸ್ಟ್ ಒಂದು 10 hour ಆಗಿದೆ ನಾವು ಮಲಗಿ. ನಿನ್ನೆ ನೈಟ್ 6 ಗಂಟೆ ಏರ್ಪೋರ್ಟ್, 10 ಗಂಟೆ ಬಂದಿದ್ದೀವಿ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ದ 15 hours. ಓಹ್ ಬ್ಯೂಟಿಫುಲ್, ಚೆನ್ನಾಗಿದೆ. ಇಟ್ಸ್ ಲೈಕ್ ವೆದರ್ ಇಸ್ ಪ್ರಿಟಿ ಚಿಲ್, ಭಾಳ ಕೋಲ್ಡ್ ಇದೆ. ಐ ಥಿಂಕ್ ಲೈಕ್ ಈಗ ಏನು ಟೈಮ್ 10 ಗಂಟೆ, ಆಲ್ಮೋಸ್ಟ್ 9:30 ಇಲ್ಲಿ ಡಬ್ಲಿನಲ್ಲಿ. ಒಂಥರ ಚೆನ್ನಾಗಿದೆ ವೆದರ್. ಇಟ್ಸ್ ಲೈಕ್ ಗೆಟಿಂಗ್ ಕೋಲ್ಡ್, ಲೈಕ್ 18 ಡಿಗ್ರಿ. ಹೋಟೆಲ್ ಇಲ್ಲಿಂದ 2 kilometers ಅಲ್ಲೇ ಹೋಟೆಲ್ ಇದೆ. ಸೊ ಒನ್ಸ್ ವಿ ರೀಚ್ ಅ ಹೋಟೆಲ್, ಐ ಥಿಂಕ್ ವಿ ಆರ್ ಲೈಕ್ ಡನ್ ಫಾರ್ ದ ಡೇ. ವಿ ಗೋನಾ ಜಸ್ಟ್ ಶಟ್ ಡೌನ್. ಆಗ್ತಿಲ್ಲ, ಆಲ್ಮೋಸ್ಟ್ 15 hour ಆಗಿದೆ ಮಲಗಿ. ಸೊ ಐ ಥಿಂಕ್ ಎವ್ರಿಒನ್ ಆರ್ ರಿಯಲಿ ಟಯರ್ಡ್, ಭಾಳ ಟಯರ್ಡ್ ಆಗಿದ್ದಾರೆ. ಟುಡೇಸ್ ಪಾರ್ಕಿಂಗ್ ವೆರಿ ನೈಸ್ ಏನೋ. ಸೊ ಇಲ್ಲಿ ಕ್ಯಾಬ್ ಹತ್ಕೊಂಡ್ವಿ. ಸೊ ಇನ್ನೇನೀಗ ಹೋಟೆಲ್ಗೆ ಹೊರಡ್ತಾ ಇದ್ವಿ. ನಮ್ಮ ಕ್ಯಾಬ್ ಆಲ್ರೆಡಿ ಬಂದುಬಿಟ್ಟು ಟ್ರಾವೆಲ್ ಏಜೆನ್ಸಿ ಕಡೆಯಿಂದನೇ ಅರೇಂಜ್ ಮಾಡಿದರು. ಸೊ ಅಲ್ಲಿಂದ, ಯಾಕಂದರೆ ನಮ್ಗೆ ಗೊತ್ತಿರಲ್ಲ ಅಲ್ವಾ, ಸೊ ಪಿಕ್ ಮಾಡಿ ಇನ್ನೇನು ಹೋಟೆಲ್ಗೆ ಅವರು ಡ್ರಾಪ್ ಮಾಡಿ ಹೋಗ್ತಾರೆ. ಗೈಸ್ ಇಲ್ಲಿ ಒಂದು ಬ್ಯೂಟಿಫುಲ್ ಥಿಂಗ್ ಏನಂದರೆ ಸಿಕ್ಕಾಪಟ್ಟೆ ಒಳ್ಳೆ ಕಾರ್ಸ್ಗಳಿದೆ. ನಾನು ಬಂದಿದ್ದ ತಕ್ಷಣ ಸರ್ಪ್ರೈಸ್ ಆಗಿದ್ದು ಒಂದೇನೆಂದರೆ
ಟೆಸ್ಲಾ ಬಂದ್ಬಿಟ್ಟು ಇಲ್ಲಿ ಕ್ಯಾಬ್. ನನಗಂತೂ ಯಾವ ಊರಿಗೂ ಇದು ಟೆಸ್ಲಾನ ಬಂದ್ಬಿಟ್ಟು ಕ್ಯಾಬಾಗಿ ಯೂಸ್ ಮಾಡ್ತಾರಲ್ಲ ಅನಿಸ್ಬಿಡ್ತು. ಗೈಸ್ ನೋಡಿ ಇಲ್ಲಿ ಎಷ್ಟು ಸಕ್ಕದಾಗಿ ಇಟ್ಟವ್ರೆ ಸಿಟಿನ ನೋಡಿ. ಡಬ್ಲಿನ್ನ ವೆರಿ ಕ್ಲೀನ್, ವೆರಿ ನೀಟ್. ಲೇನ್ ನೋಡಿ, ಲೇನ್ಸ್ಗಳು ಹೇಗೆ ಫಾಲೋ ಮಾಡ್ತಿದ್ದಾರೆ ನೋಡಿ. ನನಗಂತೂ ಸರ್ಪ್ರೈಸ್ ಆಗ್ಬಿಟ್ಟೆ. ಇಷ್ಟೊಂದು ನಾನು ನಮ್ಮ ಡ್ರೈವರ್ ಸರ್ ಜೊತೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ಅವ್ರು ಹೇಳೋದು ಏನಂದರೆ, ಇಲ್ಲಿ ಬಂದುಬಿಟ್ಟು ಲೇನ್ ಡಿಸಿಪ್ಲಿನ್ ಇದೆಲ್ಲ ಬಂದುಬಿಟ್ಟು ಭಾಳ ಚೆನ್ನಾಗಿರುತ್ತಂತೆ. ಸೊ ದೇ ವೋಂಟ್ ಲೈಕ್ ಓವರ್ ಕ್ರಾಸ್ ಟಕ್ ಅಂತ ನಮ್ಮ ಥರ ಬೇರೆಯವ್ರ ಬಗ್ಗೆ ಏನು ಹೇಳೋದು, ನಮ್ಮ ಥರ ಬಂದುಬಿಟ್ಟು ಟಕ್ ಟಕ್ ಅಂತ ರೈಟ್ ಲೆಫ್ಟಿಗೆ ಎಳೆಯಲ್ಲ ಗಾಡಿಗಳನ್ನ. ದೇ ಜಸ್ಟ್ ಲೈಕ್ ಟ್ರೈ ಟು ಮೇಂಟೈನ್ ದ ಲೈನ್. ತುಂಬ ಓವರ್ ಸ್ಪೀಡಾಗೆಲ್ಲ ಓಡಿಸಲ್ಲ. ಭಾಳ ಸಿಟಿನೇ ನೋಡಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಲೀನಾಗಿದೆ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಇಂಥ ಒಂದು ಕಂಟ್ರಿನ ವಿಸಿಟ್ ಮಾಡೋದು, ಐ ಥಿಂಕ್ ಇಟ್ಸ್ ಐ ಡೋಂಟ್ ನೋ ನನಗೆ ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿದೆ. ಐ ಆಮ್ ಲೈಕ್ ಡ್ಯಾಮ್ ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ಡ್ಯಾಮ್ ಎಕ್ಸೈಟೆಡ್ ಲೈಕ್ ನೆಕ್ಸ್ಟ್ 10 ದಿನ ಈ ಬ್ಯೂಟಿಫುಲ್ ಕಂಟ್ರಿಯಲ್ಲಿ ಏನೇನಿದೆ ಅಂತ ನೋಡೋಕ್ಕೆ. ನೋಡಿ ಗೈಸ್, ಒಂದು ಸೂಪರ್ ಬೈಕ್ ಹೋದ. ಇದೆಲ್ಲ ನೋಡಿದಾಗಲೇ ಈ ಮೆನ್ ಅಂತ ಒಂದು ಫೀಲ್ ಬರುತ್ತಲ್ಲ. ಈ ಕಾರು ಗಾಡಿ ನೋಡಿದಾಗ ಎಲ್ಲ ಡೈವರ್ಟ್ ಆಗಿ ವಿ ಜಸ್ಟ್ ಲೈಕ್ ಫಾಲ್ ಫಾರ್ ದ್ಯಾಟ್. ಬೈಕ್ ಕಾರ್ಗಿರೋ ಫೀಲು ಐ ಥಿಂಕ್ ಗೈಸ್ ಅದು ಓನ್ಲಿ ಮೆನ್ ನೋಸ್ ಅ ಫೀಲ್ ಅನ್ನೋ ಥರ ಆಗ್ಬಿಡ್ತು. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ ನೋಡಿ. ಇದೇ ನಾವು ಉಳ್ಕೊಳ್ಳೋ ಹೋಟೆಲ್ ಫಾರ್ 4 days. ಫಸ್ಟ್ 4 days ಕ್ಲೇಟನ್ಸ್. ಇಟ್ಸ್ ಅ ವೆರಿ ಗುಡ್, ವೆರಿ ನೈಸ್ ಹೋಟೆಲ್. ಒಂದು 4 star ಹೋಟೆಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಇಲ್ಲಿ ಇನ್ನೇನು ರೀಚ್ ಆಗಿ ಹೋಗಿ ಫಸ್ಟು ಮಲ್ಕೊಂಡ್ರೆ ಸಾಕಂತಿದೆ. ಫುಲ್ ಮೈಯೆಲ್ಲ ಫುಲ್ ಕಿತ್ತೋಗಿದೆ. ಯಾಕಂದರೆ 6 o'clock ಮಾರ್ನಿಂಗ್ ಅಲ್ಲಿ ಬೆಂಗಳೂರಲ್ಲಿ ಹೊರಟು ನೆಕ್ಸ್ಟ್ ದಿನ ನೈಟ್ 10:15. ಯೋಚನೆ ಮಾಡಿ, ಅದ್ರ ಮಧ್ಯದಲ್ಲಿ ಆಚೆ ಈಚೆ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದೀವಿ ಫ್ಲೈಟಲ್ಲಿ. ಬಟ್ ಓವರಾಲಾಗಿ ಜರ್ನಿ ನೋಡಿದ್ರೆ ಆಲ್ಮೋಸ್ಟ್ ಲೈಕ್ ಗೊತ್ತಿಲ್ಲ, ಐ ಥಿಂಕ್ ಕ್ಯಾಲ್ಕುಲೇಟ್ ಮಾಡಬೇಕಾದ. ಕ್ಯಾಲ್ಕುಲೇಟ್ ಮಾಡೋಕ್ಕೆ ದೇವರಣೆಗೂ ಅಷ್ಟು ಪೇಷನ್ಸು ಇಲ್ಲ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ದೀನಿ. ಇನ್ನೇನು ಇದೆ ನೋಡಿ ಗೈಸ್, ಇದು ನಮ್ಮ ಹೋಟೆಲ್ ರಿಸೆಪ್ಷನ್ ಏರಿಯಾ. ಸಗದಾಗಿದೆ ಒಂಥರ ಭಾಳ ನೋಡಿ. ವೆರಿ ಡೀಸೆಂಟ್ ಆ್ಯಂಡ್ ಬ್ಯೂಟಿಫುಲ್ ಹೋಟೆಲ್. ಸೊ ಈಗ ಕೀ ತಗೊಂಡು ರೂಮ್ ಹೊರಟಿದ್ದೀವಿ. ಸೊ ಇದೇ ನೋಡಿ ನನ್ನ ರೂಮು. ನಾವು ಕೇಳಿದ ರೂಮ್ ಎಲ್ಲ ಬಂದುಬಿಟ್ಟು ಬೇರೆ ಬುಕ್ಕಿಂಗ್ ಆಗಿ ತೊಗೊಂಡಿರೋದಕ್ಕೆ ಅವ್ರು ಅಪ್ಗ್ರೇಡೆಡ್ ಫ್ಯಾಮಿಲಿ ರೂಮ್ ಕೊಟ್ಟಿದ್ದಾರೆ, ವೇರ್ ಯು ಗೆಟ್ 4 beds. ಇದಕ್ಕಿಂತ ರಾಜನ್ನ ಭಾಳ ಇನ್ಯಾರಿಗೆ ಸಿಗುತ್ತೆ ಹೇಳಿ. ಐರ್ಲೆಂಡ್ ಬಂದ ತಕ್ಷಣ ಈ ಥರ ಒಂದು ವೆಲ್ಕಮ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಒಬ್ಬನೇ 4 bedroomಲ್ಲಿ ನೆಮ್ಮದಿಯಾಗಿ ಮಲಗ್ಬೋದು. ಆ್ಯಂಡ್ ಆ ವ್ಯೂ ತೋರಿಸಿದ್ನಲ್ಲ, ಅದು ನೈಟ್ 11 ಗಂಟೆ ನೋಡಿ ಗೈಸ್ ಹೇಗಿದೆ ಇಲ್ಲಿಂದ ವ್ಯೂ. ನೈಟ್ 11 ಗಂಟೆಯಲ್ಲಿ ಇನ್ನೂ ಬೆಳಕಿದೆ. ಜಸ್ಟ್ ಅಮೇಝಿಂಗ್. ನನ್ನ ಕಣ್ಣು ನಂಬಕ್ಕೆ ಆಗ್ತಿಲ್ಲ, ಏನಪ್ಪ ಇದು ಈ ಟೈಮಲ್ಲೂ ಹಿಂಗಿದೆಯಲ್ಲ ಅಂತ. ಸೀರಿಯಸ್ ಆಗಿ ಫೈನಲಿ ಆಫ್ಟರ್ ಎಷ್ಟು 15 hour 14 hour ಗೊತ್ತಿಲ್ಲ. ಸೊ with there after 15 hours finally in Ireland. ಸೊ ಇದು ವ್ಲಾಗ್ ಫುಲ್ಲು ಕಟ್ ಶಾರ್ಟ್ ಮಾಡಿ ವಾಯ್ಸ್ ಓವರಲ್ಲಿ ಆಗ್ತಾ ಇರ್ತೀನಿ ಏನೇನೆಲ್ಲ ಬರ್ತಾ ಇತ್ತು ಅಂತ. ಬಿಕಾಸ್ ಐ ಡೋಂಟ್ ನೋ ಗೈಸ್, ಲೈಕ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ದ ವ್ಲಾಗರ್ಸ್. ನನಗೆ ಮಾಡೋಕ್ಕೆ ಆಗಿಲ್ಲ ಹಿಂಗೆ ಇಟ್ಕೊಂಡು. ಬಿಕಾಸ್ ಐ ವಾಸ್ ಥ್ರೋಸ್ ಔಟ್, ಲೈಕ್ ಎನರ್ಜಿನೇ ಇಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ಮಾತಾಡೋಕ್ಕೂ ಎನರ್ಜಿ ಇಲ್ಲ. ಹಿಂಗೆ ಇಟ್ಕೋಬೇಕು ಆ್ಯಂಗಲ್ ಆ್ಯಂಡ್ ಆಲ್ ದಿಸ್ ಥಿಂಗ್. ನಿಜವಾಗ್ಲೂ ಆಲ್ ದ ವ್ಲಾಗರ್ಸ್ hats off, because it's not fun, man. I just wanted to try, but hats off. And yeah, so finally there in the place. Next 10 days ಆದಷ್ಟು ಎಲ್ಲ ರೆಕಾರ್ಡ್ ಮಾಡಿ ಆಗ್ತಾ ಇರ್ತೀವಿ. ಕೀಪ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನಮ್ಮ ಕಂಟೆಂಟ್ ಫುಲ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಟೀಮ್ ಇಂಡಿಯಾ ಆಲ್ಬೈಸ್. ಯಾ, ಥ್ಯಾಂಕ್ ಯು, ಬಾಯ್.